ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ನಾಳೆ ಆಗಸ್ಟ್ 7ನೇ ತಾರೀಕು 4ನೇ ಆಷಾಢ ಶುಕ್ರವಾರ, ಅಂದರೆ ಈ ಬಾರಿ ಬಂದಿರುವಂತಹ ಕೊನೆಯ ಆಷಾಢ ಶುಕ್ರವಾರ ನಾಳೆ ಆಗಸ್ಟ್ 7ನೇ ತಾರೀಕು. ಈ ಬಾರಿ ಆಷಾಢ ಮಾಸದಲ್ಲಿ 4 ಆಷಾಢ ಶುಕ್ರವಾರಗಳು ಬಂದಿದ್ದವು. ಅದರಲ್ಲಿ ಆಗಸ್ಟ್ 7ನೇ ತಾರೀಕು ಬಂದಿರುವಂತಹ ಶುಕ್ರವಾರವು ಕೊನೆಯ ಶುಕ್ರವಾರ ಆಗಿದೆ. ಈ ಕೊನೆಯ ಆಷಾಢ ಶುಕ್ರವಾರದಂದು ಮನೆಯಲ್ಲಿ ಯಾವ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಬೇಕು, ಅದರಲ್ಲೂ ಮಹಾಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸಬೇಕೆಂದರೆ ಸರಳವಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಹಾಗೆಯೇ ಯಾವ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವುದು ಶ್ರೇಷ್ಠ ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗಾಗಲೇ 3 ಆಷಾಢ ಶುಕ್ರವಾರಗಳು ಕೂಡ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿರ್ತೀವಿ. ಅದೇ ರೀತಿಯಾಗಿ 4ನೇ ಆಷಾಢ ಶುಕ್ರವಾರದಂದು ಕೂಡ ಪೂಜೆಯನ್ನು ಮಾಡಬೇಕು. ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡ್ರೆ ಸಾಕು. ಅದು ಯಾವ ಬದಲಾವಣೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. 3 ಆಷಾಢ ಶುಕ್ರವಾರಗಳು ಕೂಡ ನೀವು ಯಾವ ತೆಂಗಿನಕಾಯಿಯನ್ನು ಇಟ್ಟು ಕಳಸವನ್ನು ಸ್ಥಾಪನೆ ಮಾಡಿರ್ತೀರೋ ಅದೇ ತೆಂಗಿನಕಾಯಿಯನ್ನು ಕೊನೆಯ ಆಷಾಢ ಶುಕ್ರವಾರದಂದು ಕೂಡ ಕಳಸಕ್ಕೆ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು. ಕೊನೆಯ ಆಷಾಢ ಶುಕ್ರವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆ ಅಂದರೆ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮೊದಲಿಗೆ ಹೊಸ್ತಿಲನ್ನು ಸ್ವಚ್ಛ ಮಾಡಿಕೊಂಡು ಹೊಸ್ತಿಲಿಗೆ ಅರಿಶಿನ ಕುಂಕುಮ ರಂಗೋಲಿಯನ್ನು ಹಾಕಿ ಹಾಗೆಯೇ ಹೂಗಳಿಂದ ಅಲಂಕಾರವನ್ನು ಮಾಡಿ ತುಳಸಿ ಕಟ್ಟೆಯನ್ನು ಕೂಡ ಸ್ವಚ್ಛ ಮಾಡಿಕೊಂಡು ತುಳಸಿಗೆ ಅರಿಶಿನ ಕುಂಕುಮ ಹಾಗೆಯೇ ಹೂಗಳನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಪುಟ್ಟದಾದ ಒಂದು ರಂಗೋಲಿಯನ್ನು ತುಳಸಿ ಕಟ್ಟೆಯ ಮುಂದೆ ಬಿಡಿ. ಹಾಗೆ ಮೊದಲಿಗೆ ಹೊಸ್ತಿಲು ಪೂಜೆಯನ್ನು ಮಾಡ್ಕೊಳ್ಳಿ. ಹೊಸ್ತಿಲ ಬಳಿ 2 ದೀಪಗಳನ್ನು ಹಚ್ಚಿಟ್ಟು ಹೊಸ್ತಿಲು ಪೂಜೆಯನ್ನು ಮಾಡಿ ಹಾಗೆಯೇ ತುಳಸಿ ಕಟ್ಟೆಯ ಬಳಿ ಕೂಡ ಒಂದು ದೀಪವನ್ನು ತುಳಸಿಗೆ ಹಚ್ಚಿಟ್ಟು ತುಳಸಿ ಪೂಜೆಯನ್ನು ಕೂಡ ಸಲ್ಲಿಸಿ ನಂತರ ಮನೆಯ ಒಳಗೆ ಪೂಜೆಯನ್ನು ಮಾಡಬೇಕು. ನೀವು 3 ಆಷಾಢ ಶುಕ್ರವಾರಗಳು ಕೂಡ ಯಾವ ಕಳಸದ ಚೆಂಬನ್ನು ಇಟ್ಟಿರ್ತೀರಾ ಹಾಗೆ ಕಳಸಕ್ಕೆ ಯಾವ ತೆಂಗಿನಕಾಯಿಯನ್ನು ಇಟ್ಟಿರ್ತೀರೋ ಅದನ್ನೇ ಕೂಡ 4ನೇ ಆಷಾಢ ಶುಕ್ರವಾರಕ್ಕೂ ಕೂಡ ಬಳಸಿಕೊಳ್ಳಬೇಕು. ಕಳಸದ ಚೆಂಬು ಅಥವಾ ಬಿಂದಿಗೆಯನ್ನು ಸ್ವಚ್ಛ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಕಳಸವನ್ನು ಇಟ್ಟು ಕಳಸಕ್ಕೆ ಶುದ್ಧವಾದ ನೀರನ್ನು ಹಾಕಿ ಮಾವಿನೆಲೆ ಮತ್ತು ವೀಳ್ಯದೆಲೆಯನ್ನು ಇಡಿ ಹಾಗೆಯೇ ತೆಂಗಿನಕಾಯಿಯನ್ನು ಇಡಬೇಕು. 3 ಶುಕ್ರವಾರಗಳು ಯಾವ ತೆಂಗಿನಕಾಯಿಯನ್ನು ಬಳಸಿದ್ರು ಅದೇ ತೆಂಗಿನಕಾಯಿಯನ್ನು ಬಳಸಿ. ಹಾಗೆಯೇ ಲಕ್ಷ್ಮೀ ಮುಖವಾಡ ಇರುವಂಥವರು ಲಕ್ಷ್ಮೀ ಮುಖವಾಡವನ್ನು ಕೂಡ ಇಡ್ಬೋದು. ಜೊತೆಗೆ ಹೂಗಳಿಂದ ಅಲಂಕಾರವನ್ನು ಮಾಡಿ ಮರೆಯದೆ ಅರಿಶಿಣದ ಕೊಂಬು ಅಥವಾ ಮಾಂಗಲ್ಯವನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಸಲ್ಲಿಸಿ. ಕೆಲವೊಬ್ಬರು ಆಷಾಢ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಲಕ್ಷ್ಮೀ ವ್ರತ ಬೇರೆ, ಲಕ್ಷ್ಮೀ ಪೂಜೆ ಬೇರೆ. ಲಕ್ಷ್ಮೀ ವ್ರತ ಅಂದರೆ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಗೆ ಅಂತಲೇ ಒಂದು ಲಕ್ಷ್ಮೀ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸುವಂಥದ್ದು. ಇನ್ನು ಲಕ್ಷ್ಮೀ ಪೂಜೆ ಅಂದರೆ ಲಕ್ಷ್ಮೀ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಸಲ್ಲಿಸಬಹುದು, ಅಥವಾ ನಾರ್ಮಲ್ ಆಗಿ ಮನೆಯಲ್ಲಿ ನೀವು ದಿನನಿತ್ಯದ ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡ್ತಿರ್ತೀರಲ್ವ ಕೆಲವೊಬ್ಬರು, ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸುವಂಥದ್ದು. ಒಟ್ಟಾರೆಯಾಗಿ ಲಕ್ಷ್ಮೀ ಪೂಜೆ ಅಂದರೆ ಲಕ್ಷ್ಮೀ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು. ಆದರೆ ಲಕ್ಷ್ಮೀ ವ್ರತ ಅಂದರೆ ಲಕ್ಷ್ಮಿಗೆ ಅಂತಲೇ ಸಪರೇಟಾಗಿ ಒಂದು ಕಳಸದ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು. ಕಳಸದ ಸ್ಥಾಪನೆಯನ್ನು ಮಾಡಿಲ್ಲ, ನಾವು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀನಿ ಅಂತ ಅನ್ನುವವರು ಕೊನೆಯ ಆಷಾಢ ಶುಕ್ರವಾರದಂದು ಕೂಡ ಲಕ್ಷ್ಮೀ ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಸಲ್ಲಿಸಿ. ಹಾಗೆ ನೈವೇದ್ಯವನ್ನು ಇಡಬೇಕು. ಪ್ರತಿ ಒಂದು ಆಷಾಢ ಶುಕ್ರವಾರಕ್ಕೂ ಕೂಡ 3 ಆಷಾಢ ಶುಕ್ರವಾರಗಳು ಒಂದೊಂದು ನೈವೇದ್ಯವನ್ನು ಅರ್ಪಿಸಿದ್ದೀವಿ. ಈ ಕೊನೆಯ ಆಷಾಢ ಶುಕ್ರವಾರದಂದು 5 ನೈವೇದ್ಯಗಳನ್ನು ಅರ್ಪಿಸಬೇಕು. ಯಾವ ನೈವೇದ್ಯಗಳು ಅಂದರೆ ಕೋಸಂಬರಿ, ಪಾನಕ, ಬೆಲ್ಲದ ಅನ್ನ, ಮೊಸರನ್ನ ಹಾಗೆಯೇ ಚಿತ್ರಾನ್ನಕ್ಕೆ ಜಾಸ್ತಿ ಅರಿಶಿಣವನ್ನು ಹಾಕಿರಬೇಕು. ಅರಿಶಿಣದ ಅನ್ನ ಅಂತ ಕರಿತೀವಿ. ಚಿತ್ರಾನ್ನ, ಕೋಸಂಬರಿ, ಪಾನಕ, ಬೆಲ್ಲದ ಅನ್ನ, ಮೊಸರನ್ನ, ಚಿತ್ರಾನ್ನ ಈ 5 ನೈವೇದ್ಯಗಳನ್ನು ಕೂಡ ಸ್ವಲ್ಪನೇ ಒಂದು ಬಟ್ಟಲಲ್ಲಿ ಅಥವಾ ಒಂದು ಬಾಳೆ ಎಲೆಯಲ್ಲಿ ನೀವು 5 ನೈವೇದ್ಯಗಳನ್ನು ಇಟ್ಟು ನೈವೇದ್ಯವನ್ನು ತೋರಿಸಿ ನೀವು ಧೂಪ ದೀಪವನ್ನು ತೋರಿಸಿ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಹಾಗೆಯೇ ಕುಂಕುಮಾರ್ಚನೆಯನ್ನು ಕೂಡ ನೀವು ಲಕ್ಷ್ಮಿಯ ಸ್ತೋತ್ರವನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಕೂಡ ಮಾಡ್ಬೋದು. ಈ ರೀತಿಯಾಗಿ ಸರಳವಾಗಿಯೇ ಮನೆಯಲ್ಲಿ 5 ನೈವೇದ್ಯಗಳನ್ನು ಅರ್ಪಿಸಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಹಾಗೆಯೇ ಲಲಿತ ಸಹಸ್ರನಾಮ ಆಗಿರ್ಬೋದು, ಲಕ್ಷ್ಮೀ ಸ್ತೋತ್ರ, ಈ ರೀತಿಯಾದ ಒಂದು ಸ್ತೋತ್ರಗಳನ್ನು ಲಕ್ಷ್ಮಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ. ಅಥವಾ ಒಂದು ಬುಕ್ಸ್ ಇದ್ದರೆ ಓದಿ, ಅಥವಾ ನಿಮ್ಮ ಫೋನಲ್ಲೂ ಕೂಡ ಆ ಸ್ತೋತ್ರಗಳನ್ನು ಶ್ಲೋಕಗಳನ್ನು ಹಾಕಿ ಕೇಳಿಸ್ಕೊಳ್ಬೋದು. ಈ ರೀತಿಯಾಗಿ ಮಾಡುವುದರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಅನ್ನೋದು ಬರುತ್ತೆ. ನಿಮ್ಮಲ್ಲೂ ಕೂಡ ಒಂದು ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗುತ್ತದೆ. ಬೆಳಗ್ಗೆ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಅದಾಗಲಿಲ್ಲ ಅಂದರೆ 10 ಗಂಟೆಯ ಒಳಗೆ ಪೂಜೆಯನ್ನು ಮಾಡಿರಬೇಕು. ಶುಕ್ರವಾರ ಬೆಳಗ್ಗೆ 10:30ರಿಂದ 12 ಗಂಟೆಯ ತನಕ ರಾಹುಕಾಲ ಇರುತ್ತೆ. ಆ ಸಮಯದಲ್ಲಿ ದಯವಿಟ್ಟು ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಬೇಡಿ. ಅದು ಮಹಾಲಕ್ಷ್ಮಿಗೆ ಸಲ್ಲೋದಿಲ್ಲ ರಾಹುಕಾಲದಲ್ಲಿ ಮಾಡುವಂಥ ಪೂಜೆ. ಹಾಗೆಯೇ 12 ಗಂಟೆಯ ನಂತರ ಆದರೆ ಅದು ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನ ಮಾಡಿದಂಥ ಪೂಜೆ ಕೂಡ ಲಕ್ಷ್ಮಿಗೆ ಸಲ್ಲುವುದಿಲ್ಲ. ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ, ಇಲ್ಲ 10 ಗಂಟೆ ಒಳಗೆ ಪೂಜೆ ಮಾಡಿ. ಹಾಗೆ ಸಂಜೆ ಕೂಡ ಪೂಜೆಯನ್ನು ಮಾಡ್ಬೋದು. ಗೋಧೂಳಿ ಸಮಯ ಅಂತ ಕರಿತೀವಿ. 6ರಿಂದ 7 ಗಂಟೆ ಒಳಗೆ ನೀವು ಸಂಜೆ ಕೂಡ ಪೂಜೆಯನ್ನು ಮಾಡ್ಬೋದು.
ಸಂಜೆ ಪೂಜೆಯನ್ನು ಮಾಡಿದ ನಂತರ ನೀವು ಒಂದು 3 ಜನ ಅಥವಾ 5 ಜನ ನಿಮ್ಮ ಮನೆಯ ಹತ್ತಿರ ಇರುವಂತಹ ಮುತ್ತೈದೆಯರನ್ನ ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಹಾಗೆಯೇ ತಾಂಬೂಲವನ್ನು ಕೊಡ್ಬೋದು. ಈ ರೀತಿಯಾಗಿ ಸರಳವಾಗಿಯೇ ಕೊನೆಯ ಆಷಾಢ ಶುಕ್ರವಾರದ ಪೂಜೆಯನ್ನು ಮಾಡಿ, ಜೊತೆಗೆ ಈ ಕಳಸವನ್ನು ಯಾವಾಗ ಕದಲಿಸಬೇಕು ಅಂದರೆ, ಆಷಾಢ ಶುಕ್ರವಾರದ ಲಕ್ಷ್ಮೀ ಕಳಸವನ್ನು ಯಾವಾಗ ಕದಲಿಸಬೇಕು ಅಂದರೆ, ನೀವು ಶನಿವಾರನೂ ಕೂಡ ಕಳಸವನ್ನು ಕದಲಿಸ್ಬೋದು. ಕೆಲವೊಬ್ಬರು 3 ದಿನಕ್ಕೆ ಅಂತೇಳಿ ಭಾನುವಾರನೂ ಕೂಡ ಕಳಸವನ್ನು ಕದಲಿಸ್ತಾರೆ. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೀವು ಶನಿವಾರ ತಪ್ಪಿದರೆ ಭಾನುವಾರದಂದು ಈ ಕೊನೆಯ ಆಷಾಢ ಶುಕ್ರವಾರದ ಕಳಸವನ್ನು ನೀವು ಕದಲಿಸಬಹುದು. ಈ ನನ್ನ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.